ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ವಿತಾ ಲಾಗ್ಸ್ ಇನ್ ಕನ್ನಡ. ಇವತ್ತು ಒಂದು ಸೂಪರ್ ಹೋಗಿರೋ ವಿಡಿಯೋನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಅದೇನಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಾಯ್ತಾ, ಹೇರ್ಗೆ ಸಂಬಂಧಪಟ್ಟಂತ ವಿಡಿಯೋ. ಹೇರ್ಗೆ ಸಂಬಂಧಪಟ್ಟ ವಿಡಿಯೋನ ಏನದು ಅಂತ ಕೇಳ್ತಿದ್ರಾ? ಹೌದ್ರಿ, ಹೇರ್ ಯಾಕೆ ಉದುರುತ್ತೆ, ಅದಕ್ಕೆ ನಾವು ಮನೆ ಮದ್ದು ಏನೇನ್ ಮಾಡ್ಕೋಬಹುದು, ಅದ್ರ ಬಗ್ಗೆ ಎಲ್ಲ ನಾನು ಇವತ್ತು ನಿಮ್ ಜೊತೆ ಮಾತಾಡೋಣ ಅಂತ ವಿಡಿಯೋ ಮಾಡಿದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಬನ್ನಿ, ಯಾಕೆ ತಡ ಮಾಡೋದು, ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇವಾಗ ಹೇರ್ ಫಾಲ್ಗೆ ಏನೇನ್ ಕಾರಣಗಳು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ನಾವು ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರ್ನ ಕುಡಿದೇ ಇರೋದ್ರಿಂದ ಕೂಡ ನಮ್ಗೆ ಹೇರ್ ಫಾಲ್ ಆಗುತ್ತೆ. ಎರಡನೇದು ಬಂದು ನಮ್ಮ ಫುಡ್, ನಮ್ಮ ಡಯಟ್ ಪ್ಲಾನ್ ನಲ್ಲಿ ನಾವು ಪ್ರೋಟೀನ್ ಯುಕ್ತ ಆಹಾರನ ಸೇವಿಸದೇ ಇರೋದ್ರಿಂದ ಕೂಡ ನಮ್ಗೆ ಹೇರ್ ಫಾಲ್ ಆಗುತ್ತೆ. ಥರ್ಡ್ ಬಂದು ಸ್ಟ್ರೆಸ್ ಯಾರಿಗಿಲ್ಲ, ಎಲ್ರಿಗೂ ಇರುತ್ತೆ. ಅಯ್ಯೋ ಸಾಲ, ಮನೆ, ಅದು ಇದು ಅಂತ ಸಿಕ್ಕಾಬಟ್ಟೆ ಸ್ಟ್ರೆಸ್ ಇರುತ್ತೆ, ಅದಕ್ಕೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗುತ್ತೆ. ಸೊ ಇವಾಗ ಹೇರ್ ಫಾಲ್ ರೆಡ್ಯೂಸ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಅದಕ್ಕೇನ್ ಪರಿಹಾರನೇ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದೆ. ಸೊ ನಾನು ಅದನ್ನ ನಿಮ್ಗೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಇವಾಗ ಹೇರ್ ಫಾಲ್ ರೆಡ್ಯೂಸ್ ಮಾಡೋದಕ್ಕೆ ನಾವ್ ಏನೇನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನೀವು ವಾರದಲ್ಲಿ 1 ಟೈಮ್ ಆದ್ರೂ ಮೊಸರಿಂದ ನೀವು ಹೇರ್ ಮಾಸ್ಕ್ ಹಾಕೋಬೇಕು. ಸೊ ಇದರಿಂದ ಕೂಡ ನಿಮ್ಗೆ ಹೇರ್ ಫಾಲ್ ರಿಡ್ಯೂಸ್ ಆಗಿ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿ ಹೇರ್ ಕೂಡ ಬೆಳೆಯುತ್ತೆ. ಮೊಸರು ಯೂಸ್ ಮಾಡೋದ್ರಿಂದ ನಿಮ್ಗೆ ಡ್ಯಾಂಡ್ರಫ್ ಕೂಡ ಇರೋದಿಲ್ಲ, ಡ್ಯಾಂಡ್ರಫ್ ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ವೀಕ್ಲಿ ಒನ್ಸ್ ಆದ್ರೂ ನೀವು ಇದನ್ನ ಟ್ರೈ ಮಾಡಿ. ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು ಫ್ರೆಂಡ್ಸ್, ನೀವು ಹಾಲು ಮತ್ತು ಮೊಟ್ಟೆ ಇದನ್ನ ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ನಿಮ್ಗೆ ಹೇರ್ ಸ್ಟ್ರೈಟ್ನಿಂಗ್ ತರನು ಕೂಡ ಫೀಲ್ ಆಗುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ಡ್ಯಾಂಡ್ರಫ್ ಇರೋದಿಲ್ಲ, ಮತ್ತೆ ಹೇರ್ ಫಾಲ್ ರೆಡ್ಯೂಸ್ ಕೂಡ ಆಗುತ್ತೆ, ಮತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಹಾಲು ಮತ್ತು ಮೊಟ್ಟೆಯಿಂದ. ಮೊಟ್ಟೆ ಅಂತಂದ್ರೆ ನಿಮ್ಗೆ ಎಲ್ಲೋ ಭಾಗ ಬಿಟ್ಟು ವೈಟ್ ಭಾಗ ಏನಿರುತ್ತೆ ಅದನ್ನ ತಗೊಂಡು ಹಾಲ್ ಜೊತೆ ಮಿಕ್ಸ್ ಮಾಡಿ ಅದನ್ನ ನೀವು ಹೇರ್ ಮಾಸ್ಕ್ ತರ ಹಾಕೊಂಡು ವಾರದಲ್ಲಿ 2 ಟೈಮ್ ನೀವು ಯೂಸ್ ಮಾಡ್ತು ಅಂದ್ರೆ ನಿಮ್ಗೆ ಹೇರ್ ಫಾಲ್ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ, ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗುತ್ತೆ. ಫ್ರೆಂಡ್ಸ್, ಥರ್ಡ್ ಒನ್ ಪಾಯಿಂಟ್ ಬಂದು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ಅಥವಾ ಬೇರೆ ಕಡೆ ಎಲ್ಲೋದ್ರೂ ಕೂಡ ಬೋರ್ವೆಲ್ ವಾಟರ್ ನ ಯೂಸ್ ಮಾಡ್ತಾರೆ. ತಲೆ ಸ್ನಾನ ಮಾಡುವಾಗ ನೀವು ಬೋರ್ವೆಲ್ ವಾಟರ್ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಹೇರ್ ಫಾಲ್ ಆಗುತ್ತೆ. ಸೊ ಇದಕ್ಕೆ ಪರಿಹಾರ ಏನಂತಂದ್ರೆ, ನೀವು ಹೆಡ್ ವಾಶ್ ಕಂಪ್ಲೀಟ್ ಆಗಿ ಮಾಡಿದ್ಮೇಲೆ ಲಾಸ್ಟ್ 1 ಮಗ್ ಬಂದು ನೀವು ಕುಡಿಯೋ ನೀರಿಂದ ಹೆಡ್ ವಾಶ್ ಮಾಡ್ಕೊಂಡ್ ಬಂದಾಗ ನಿಮ್ಗೆ ಸುಮಾರಾಗಿ ನೀವು ಹೇರ್ ಫಾಲ್ ನ ಕಡಿಮೆ ಮಾಡ್ಕೊಬಹುದು. ತುಂಬಾನೇ ವರ್ಕ್ ಆಗಿದೆ. ಇದನ್ನ ನನಗೆ ನನ್ನ ಅಜ್ಜಿ ಅವರು ತಿಳಿಸ್ಕೊಟ್ಟಿದ್ದು. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ತುಂಬಾನೇ ವರ್ಕ್ ಆಗುತ್ತೆ, ಮತ್ತೆ ಹೇರ್ ಫಾಲ್ ಕೂಡ ತುಂಬಾನೇ ರಿಡ್ಯೂಸ್ ಆಯ್ತು ನನಗೂ ಕೂಡ. ಸೊ ಅದಕ್ಕೆ ನಾನು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಫೋರ್ತ್ ಬಂದು ಫ್ರೆಂಡ್ಸ್, ತುಂಬಾನೇ ಯಾವಾಗ್ಲೂ ಪಾರ್ಲರ್ದು ಸ್ಟ್ರೈಟ್ನಿಂಗ್, ಕಲರಿಂಗ್, ಕರ್ಲಿಂಗ್ ಇದನ್ನ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಕೂಡ ನಿಮ್ಗೆ ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ. ಮತ್ತೆ ಫಿಫ್ತ್ ಪಾಯಿಂಟ್ ಬಂದು ನಿಮ್ಗೆ ಮಿನಿಮಮ್ 2 ಲೀಟರ್ ವಾಟರ್ ನ ಕಂಪ್ಲೀಟ್ ಆಗಿ ಕುಡಿಬೇಕಾಗುತ್ತೆ. ಅಟ್ಲೀಸ್ಟ್ ಡೈಲಿ ನೀವು 2 ಲೀಟರ್ ವಾಟರ್ ಕುಡಿದ್ರು ಕೂಡ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ. ನೀವು ಹೈಡ್ರೇಟ್ ಆಗಿದ್ದಷ್ಟು ನಿಮ್ಗೆ ಹೇರು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ನೀವು ಡಿಹೈಡ್ರೇಟ್ ಆದಾಗ್ಲೂ ಕೂಡ ನಿಮ್ಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ ಇವಾಗ ಕೋಕೋನಟ್ ಆಯಿಲ್, ಪ್ಯೂರ್